ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಫಂಡಮೆಂಟಲ್ ಡ್ಯೂಟೀಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅನ್ನು ನೋಡ್ತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿಯನ್ನು ಕವರ್ ಮಾಡ್ತಾ ಇದೀವಿ. ಪ್ರೆಸೆಂಟೆಡ್ ಬೈ ಸಂಗಟಿ ಸರ್. ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪಲ್ಲಿ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂಥ ಎಲ್ಲ ಥರದ ಕೋರ್ಸ್ಗಳು ಸಿಗ್ತಾ ಹೋಗುತ್ತೆ, ಅಲ್ಲಿ ನೋಡ್ತಾ ಹೋಗಿ. ಸ್ವರನ್ ಸಿಂಗ್ ಸಮಿತಿಯ ಶಿಫಾರಸುಗಳ ಮೇಲೆ ಭಾರತದ ಸಂವಿಧಾನದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಲ್ಪಟ್ಟಿದೆ? ಸಾಕಷ್ಟು ಬಾರಿ ತುಂಬ ರಿಪೀಟೆಡ್ ಆಗಿ ಕೇಳಿರುವಂಥದ್ದು. ಇದು ವೆರಿ ಬೇಸಿಕ್ ಈಸಿ ಕ್ವಶನ್. ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು ಮತ್ತು 12ನೇ ಶೆಡ್ಯೂಲ್. ಯಾವುದು ಸರಿಯಾದ ಉತ್ತರ? ಡೈರೆಕ್ಟ್ ಆನ್ಸರ್ ಮೂಲಭೂತ ಕರ್ತವ್ಯಗಳನ್ನು ಸ್ವರನ್ ಸಿಂಗ್ ಸಮಿತಿ, ಈ ಸಮಿತಿ ಬಗ್ಗೆ ತಿರ್ಗಾಮರ್ಗ ರಿಪೀಟ್ ಆಗಿ ಕೇಳ್ತಾರೆ. ವೆರಿ ಬೇಸಿಕ್ ಕ್ವಶನ್ ಇದು. ಭಾರತದ ಸಂವಿಧಾನದ ಕೆಳಗಿನ ಯಾವ ಭಾಗಗಳಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪ್ರತಿಪಾದಿಸಲಾಗಿದೆ? ಮೂಲಭೂತ ಕರ್ತವ್ಯ ಅನ್ನುವಂಥದ್ದು ಯಾವ ಭಾಗದಲ್ಲಿದೆ ಅನ್ನೋದಂಥದ್ದು. ಓಕೆ, ಯಾವುದಿದು? ಭಾಗ 3, ಭಾಗ 3A, ಭಾಗ 4A, ಭಾಗ 4. ಸರಿಯಾದ ಉತ್ತರ ಯಾವುದು? 4A ಅನ್ನುವಂಥದ್ದು. ಅಂದ್ರೆ ಹೊಸದಾಗಿ, ಎ ಅಂದ್ರೆ ಏನು? ಕ್ಯಾಪಿಟಲ್ ಎ ಅಂತಂದ್ರೆ ಹೊಸದಾಗಿ ಸೇರಿಸಲಾಗಿದೆ ಈ ಭಾಗವನ್ನ. ಮೊದಲು 3ನೇ ಭಾಗ ಅಂದ್ರೆ ಅರ್ಥ ಏನು? 3ನೇ ಭಾಗ ಫಂಡಮೆಂಟಲ್ ರೈಟ್ಸ್ ಇದೆ. ಭಾಗ 3A ಯಾವುದೇ ರೀತಿ ಭಾಗ ಆ ಥರದ್ದಿಲ್ಲ ಇಲ್ಲ. ಭಾಗ 4 ಅನ್ನೋದು DPSP ಇತ್ತು. ಇದು 4A ಅನ್ನುವಂಥದ್ದನ್ನ ಹೊಸದಾಗಿ ನಾವು ಮೂಲಭೂತ ಕರ್ತವ್ಯಗಳನ್ನು ಸೇರಿಸೋದಕ್ಕೋಸ್ಕರ ಸೇರಿಸಿರುವಂಥದ್ದು. ಈ ಥರ ಬೇಸಿಕ್ ಕ್ವಶನ್ ಕೇಳ್ತಾ ಇರ್ತಾರೆ. ವೆರಿ ಬೇಸಿಕ್ ಕ್ವಶನ್ ಇದೆ ಇದರಲ್ಲಿ. ಸರ್ದಾರ್ ಸ್ವರನ್ ಸಿಂಗ್ ಸಮಿತಿಯ ಶಿಫಾರಸುಗಳ ಪ್ರಕಾರ ಈ ಕೆಳಗಿನ ಯಾವ ತಿದ್ದುಪಡಿಗಳನ್ನು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಯಾವ ತಿದ್ದುಪಡಿ ಮಾಡಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಅಂತ. ಸರಿಯಾದ ಉತ್ತರ ಯಾವುದು? 38, 40, 42, 44. ಸರಿಯಾದ ಉತ್ತರ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. 38 ಕೂಡ ಇಂಪಾರ್ಟೆಂಟ್. ಇದನ್ನೆಲ್ಲ ನಾ ಕ್ಲಾಸಲ್ಲಿ ಇಂಡಿಯನ್ ಪಾಲಿಟಿ ಥಿಯರಿ ಕ್ಲಾಸಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಕಮೆಂಟ್ ಮಾಡಿ ಸ್ನೇಹಿತರೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಇದನ್ನು ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿದ್ರೆ ಈ ಥರ ನೀಟಾಗಿ ನೀವು ಕ್ವಶನ್ ಬೈ ಕ್ವಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗಿ ಎಲ್ಲ ಸ್ಟಡಿ ಮಾಡ್ತಾ ಹೋದ್ರು. ನೀವು ಮೇಲ್ಮೇಲಿಂದ ಹಂಗೆ ಓದ್ತಾ ಹೋದ್ರೆ ಆಗಲ್ಲ. ಈ ಸ್ವರನ್ ಸಿಂಗ್ ಸಮಿತಿ ಅಂದ ತಕ್ಷಣ ಕರ್ತವ್ಯ 42ನೇ ತಿದ್ದುಪಡಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಬಟ್ ಎಕ್ಸ್ಟ್ರಾ ಕೆಲವೊಂದ್ಸಲ 38ನೇ ತಿದ್ದುಪಡಿ ಈ ಥರದ್ದೆಲ್ಲ ಬೇಸಿಕ್ ಕೇಳ್ತಾರೆ. ಅವೆಲ್ಲವನ್ನ ನಾನು ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ಈ ಕೋರ್ಸ್ ಅದ್ಭುತವಾಗಿ ಮಾಡಿದ್ದೀನಿ. ಪೊಲೀಸ್ ಕಾನ್ಸ್ಟೇಬಲ್ ಇಂದ DC ಎಕ್ಸಾಮ್ಗೆ ಯೂಸ್ ಆಗ್ತದೆ. ಸಾಕಷ್ಟು ಸ್ನೇಹಿತರಿಗೆ ಯೂಸ್ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ PSI ಪರೀಕ್ಷೆಗೆ ಸಂಬಂಧಪಟ್ಟಾಗ ಒಂದು 20 ರಿಂದ 25 ಇಂಪಾರ್ಟೆಂಟ್ ಎಸ್ಸೆಗಳನ್ನು ನಾನು ಆಲ್ರೆಡಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ ಸಂಗಟಿ ಸರ್ ಅಕಾಡೆಮಿ. ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈಗ ಬರುವಂಥ KS ಎಕ್ಸಾಮ್ಗೆ ಕೂಡ ಈ ಎಸ್ಸೆಗಳು ಯೂಸ್ ಆಗ್ತದೆ. ಯಾಕಂದರೆ ನಿಯರ್ಲಿ ಒಂದು 10 to 12 ಪೇಜಸ್ ಎಸ್ಸೆ ಇರ್ತದೆ. PSIಗಾದರೆ ಕೇವಲ 6 ಪೇಜ್ ಬರೀತೀರಿ. ನೀವು KSಗಾದರೆ 15 ಪೇಜ್ ಬರೀಬೇಕಾಗುತ್ತೆ. IASಗೆ 12 ಪೇಜ್. ಇಲ್ಲಿರುವಂಥ ಕಂಟೆಂಟ್ ಕೂಡ ಯೂಸ್ ಆಗ್ತದೆ. ಒಳ್ಳೆ ಪಾಯಿಂಟ್ಗಳಿದಾವೆ. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಆ ರೀತಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎಕನಾಮಿಕ್ ಕೋರ್ಸ್ ಕೂಡ, ಈ ಎಕನಾಮಿಕ್ ಕೋರ್ಸಲ್ಲಿ ಎಕನಾಮಿಕ್ ಸರ್ವೆ, ಕರ್ನಾಟಕದ ಎಕನಾಮಿಕ್ ಸರ್ವೆ, ಇಂಡಿಯಾದ ಎಕನಾಮಿಕ್ ಸರ್ವೆ, ಇಂಡಿಯಾ ಬಜೆಟ್, ಕರ್ನಾಟಕ ಬಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಗಳು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಎಲ್ಲವೂ ಎಕನಾಮಿಯಲ್ಲಿ ಕಂಪ್ಲೀಟಾಗಿ ಕವರ್ ಆಗ್ತದೆ. ಅದನ್ನೊಂದು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಗ್ರೂಪ್ B ಪೋಸ್ಟ್ ಇತ್ತೀಚೆಗೆ ಕರೆದಿರುವಂಥದ್ದು ತುಂಬ ಒಳ್ಳೆಯ ಅಪಾರ್ಚುನಿಟಿ. ಇದು KS ಎಕ್ಸಾಮ್ ಬರದೆ KS ಆಗುವಂಥದ್ದು. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗೆ ಸಂಬಂಧಪಟ್ಟಂಗೆ 15 ಯೂನಿಟ್ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ 1 ರಿಂದ 15 ಯೂನಿಟ್ ಅನ್ನು ಇನ್ ಡೀಟೇಲ್ ಆಗಿ ನಾನು ಮತ್ತೆ ಇನ್ನೊಂದ್ಸಲ ರಿವಿಷನ್ ತರ ಚರ್ಚೆ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಪಾಯಿಂಟ್ ಕವರ್ ಆಗ್ತದೆ. ನೀವು ಯಾವ ಬುಕ್ನು ಬೇರೆ ಯಾವುದು ಯೂಟ್ಯೂಬ್ ಏನು ನೋಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು 15 ಕ್ಲಾಸ್ಗಳನ್ನು ನಾನು ಈ ಒಂದು ಸಂಗಟಿ ಸರ್ ಅಕಾಡೆಮಿ ಆ್ಯಪಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಎಕ್ಸಾಮ್ ಹತ್ರ ಬಂದಾಗ, ಇನ್ನೂ ಕೂಡ ಪೋಸ್ಟ್ಪೋನ್ ಆಯ್ತಲ್ಲ ಎಕ್ಸಾಮ್, ಅದು ಹತ್ರ ಬಂದಾಗ ಮತ್ತೆ ಸಾಕಷ್ಟು ಬಾರಿ ರಿವಿಷನ್ ಮಾಡಿ ಕ್ಲಾಸಲ್ಲೇ ಪರ್ಫೆಕ್ಟ್ ಆಗೋ ರೀತಿ ಮಾಡ್ತೀನಿ. ನಿಮಗೆಲ್ಲ PDF ನೋಟ್ಸ್ಗಳು ಕೂಡ ಸಿಗುತ್ತೆ. ಇದರ ಪ್ರಯೋಜನವನ್ನು ತಗೊಂತ ಹೋಗಿ. ಓಕೆ, ರೈಟ್. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದು ಈ ಕೆಳಗಿನವುಗಳಲ್ಲಿ ಯಾವುದು? ಇವೆಲ್ಲವೂ ಎಲ್ಲಿ ಬರ್ತದೆ? ಮೂಲಭೂತ ಕರ್ತವ್ಯ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಮೇಲಿನ ಯಾವುದು ಅಲ್ಲ. ಡೈರೆಕ್ಟ್ ಕ್ವಶನ್ ಇದು. ಮೂಲಭೂತ ಕರ್ತವ್ಯಗಳು ಈಸಿ ಆಗುತ್ತದೆ. ಬಟ್ ಸಾರ್ವಜನಿಕ ಆಸ್ತಿ ಕಾಪಾಡೋದು, ಇದು ಯಾವ ಆರ್ಟಿಕಲ್ ಎಕ್ಸಾಕ್ಟ್ ಆಗಿ? ಅಲ್ಲಿ ಕ್ಲಾಸ್ ABCDEF ಅದೆಲ್ಲ ಕೇಳುತ್ತೆ. ಲಾಸ್ಟ್ ಟೈಮ್ KS ಅಲ್ಲಿ ಕೂಡ ಕೇಳಿದ್ರು. ಇದು ವೈಜ್ಞಾನಿಕ ಮನೋಭಾವ ಬೆಳೆಸಿದ್ದು, ಅದು ಯಾವ ಕ್ಲಾಸ್ ಇದೆ? ಕೋಮು ಸೌಹಾರ್ದತೆ ಯಾವ ಕ್ಲಾಸ್ ಇದೆ? ಇವೆಲ್ಲವನ್ನು ಕಮೆಂಟ್ ಸೆಕ್ಷನ್ ಹೇಳ್ತಾ ಹೋಗಿ. ಡೀಟೇಲ್ ಆಗಿ ನಾ ಇಲ್ಲಿ ಇಂಡಿಯನ್ ಪಾಲಿಟಿ ಕೋರ್ಸಲ್ಲಿ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ಪರ್ಫೆಕ್ಟ್ ಆಗಿ ನೀವು ನೋಡ್ತಾ ಹೋಗ್ಬೋದು. ವನ್ಯಜೀವಿಗಳ ರಕ್ಷಣೆ ಭಾರತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು? ವನ್ಯಜೀವಿ ರಕ್ಷಣೆ ಮಾಡುವಂಥದ್ದು ಯಾವುದರಲ್ಲಿದೆ? ಮೂಲಭೂತ ಹಕ್ಕಿನಲ್ಲಿದೆಯಾ? ಮೂಲಭೂತ ಕರ್ತವ್ಯ, ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿದೆ ಅದು? ಇದಕ್ಕೆ ಸರಿಯಾದ ಉತ್ತರ 2 ಮತ್ತು 3 ಎರಡೂ ಇದೆಯಲ್ಲ. ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್. 2 ಮತ್ತು 3 ಅಂದ್ರೆ ಯಾವುದು? ಮೂಲಭೂತ ಕರ್ತವ್ಯದಲ್ಲೂ ಇದೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಇದೆ. ಆ ಥರ ಇದ್ದಾಗ ಸರಿಯಾದ ಉತ್ತರ ಆಪ್ಷನ್ ಡಿ. 2 ಮತ್ತು 3 ಎರಡರಲ್ಲೂ ಕೂಡ ಇರುವ ವನ್ಯಜೀವಿಗಳ ರಕ್ಷಣೆ ಮತ್ತು ಇದು ಇರುವಂಥದ್ದು. ಮೂಲಭೂತ ಕರ್ತವ್ಯದಲ್ಲಿ ಎಷ್ಟನೇದಿದೆ ಕ್ಲಾಸ್? ರಾಜ್ಯ ನಿರ್ದೇಶಕ ತತ್ವದಲ್ಲಿ ಎಷ್ಟನೇ ಆರ್ಟಿಕಲ್ ಇದೆ? ಅದು ಕೂಡ ಕಮೆಂಟ್ ಮಾಡ್ತಾ ಹೋಗಿ. ಇವೆಲ್ಲವೂ ಕ್ಲಾಸ್ ಬೈ ಕ್ಲಾಸ್ ಇಂಪಾರ್ಟೆಂಟ್. ಇನ್ ಡೀಟೇಲ್ ಆಗಿ ನೀವು ಚರ್ಚೆ ಮಾಡ್ತಾ ಹೋದ್ರೆ
ನೀವು ನೆನ್ಪಿಡು ಮೂಲಭೂತ ಕರ್ತವ್ಯ ಪೂರ್ತಿ ಅವನ್ನೆಲ್ಲ 11 ಕರ್ತವ್ಯಗಳನ್ನ ನೋಡೋದು, ಮೂಲಭೂತ ಹಕ್ಕುಗಳು ಇನ್ ಡೆಪ್ತ್ ಆಗಿ ಕೇಳ್ತಾ ಹೋಗ್ತಾರೆ. ರಾಜ್ಯ ನಿರ್ದೇಶಕ ಕರ್ತವ್ಯಗಳು ಇವನ್ನ ಇಷ್ಟು ಕವರ್ ಮಾಡ್ಕೊಂಡ್ಬಿಟ್ರೆ 2 ಕ್ವಶನ್ ಬೇಕಾದಂಗೆ ಕೇಳಿದ್ರು ಆನ್ಸರ್ ಮಾಡ್ಬೋದು. ಇದಾಗ ಎಷ್ಟೋ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಬರ್ತಾವೆ ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂಗೆ. ಸೊ ಇಷ್ಟು ಕವರ್ ಮಾಡಿದ್ರೆ ಬೇಕಾದಂಗೆ ಕ್ವಶನ್ ಕೇಳಿದ್ರು 2ರಿಂದ 3 ಕ್ವಶನ್ ಆನ್ಸರ್ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಯಾವ ವರ್ಷದಲ್ಲಿ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಯಾವ್ದು ನಾವು ಆಗಲೇ ನೋಡಿದ್ವಲ್ಲ, 42ನೇ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ತೀವಿ. 1970, 72, 75, 76. ಸರಿಯಾದ ಉತ್ತರ ಯಾವುದು? ಇಲ್ಲಿ 1976 ಸರಿಯಾದ ಉತ್ತರ. 42ನೇ ತಿದ್ದುಪಡಿ ಇದೆಯಲ್ಲ, 42, 4 + 2 ಲಾಸ್ಟಿಗೆ 6 ಅನ್ನುವಂಥದ್ದು 76. ಇನ್ನೊಂದು 44ನೇ ಸಂವಿಧಾನ ತಿದ್ದುಪಡಿ ಇರ್ತದಲ್ಲ, ಅದು ಯಾವಾಗ? 4 + 4 ಇದೆಯಲ್ಲ 78, 1978. ಸೊ ನೆನ್ಪಿಟ್ಕೊಳ್ಳಿ. ಅಂದ್ರೆ ತುಂಬಾ ದಿನ ರಿವಿಷನ್ ಮಾಡದೇ ಇದ್ರೆ ಇಂಥ ಬೇಸಿಕ್ ಕೂಡ ಮರೆತು ಹೋಗ್ಬಿಡ್ತೀರಿ. ಅವಾಗ ಅಟ್ಲೀಸ್ಟ್ ಈ ಥರ ಒಂದು ಲಾಜಿಕ್ ನೆನ್ಪಿಟ್ಟಿದ್ರೆ ಅಂದ್ರೆ ಎಷ್ಟೋ ದಿನ ರಿವಿಷನ್ ಮಾಡಿಲ್ಲ ಅಂದ್ರೂ ಎಕ್ಸಾಮಲ್ಲಿ ಯೂಸ್ ಆಗ್ತಾ ಹೋಗ್ತದೆ. ಒಂದೊಂದ್ಸಲ ಈ ಬೇಸಿಕ್ಕಿಂದ ಅಪ್ಲೈ ಮಾಡುವಂಥದ್ದು ಇರ್ತದೆ. ಯಾಕಂದ್ರೆ ಕ್ರೊನಾಲಜಿಕಲ್ ಆರ್ಡರ್ ಬರೀರಿ ಅಂದಾಗ ಈ 44ನೇ ತಿದ್ದುಪಡಿ ಡೇಟ್ ಇತ್ತು ಅಂತ ನೀವು ಅಂದಾಜಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಇಂಟೆಲಿಜೆಂಟ್ ಕೇಸನ್ನು ಮಾಡೋಕ್ಕೆ ಯೂಸ್ ಆಗ್ತದೆ. ಈ ಕೆಳಗಿನಗಳಲ್ಲಿ ಯಾವುದು ನಾಗರಿಕನ ಮೂಲಭೂತ ಕರ್ತವ್ಯ ಅಲ್ಲ ಅಂತ ಹೇಳಿದ್ದಾರೆ? ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದು, ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡೋದು, ರಾಷ್ಟ್ರಗೀತೆಗಾಗಿ ಗೌರವ ಕೊಡೋದು, ಸರ್ಕಾರಕ್ಕೆ ಗೌರವ ಕೊಡೋದು. ಯಾವುದು ಅಲ್ಲ ಅಂತ? ಸರಿಯಾದ ಉತ್ತರ ಯಾವುದು? ಇಲ್ಲಿ ಸರ್ಕಾರಕ್ಕೆ ಗೌರವ ಕೊಡೋದು ಅಲ್ಲ. ಇವೆಲ್ಲ ಹೌದು. ಯಾವ ಕ್ಲಾಸಲ್ಲಿ ಬರ್ತದೆ ಹೇಳಿ ನೋಡೋಣ. ಇವೆಲ್ಲವೂ ಕೂಡ ನಮಗೆ ಮೂಲಭೂತ ಕರ್ತವ್ಯ. ಹೌದು, ಇದು ಸರ್ಕಾರಕ್ಕೆ ಗೌರವ ಕೊಡಬೇಕು ಅನ್ನೋದು ನಿಮ್ಗೆ ಇಷ್ಟ, ಅದು ಕೊಡ್ಬೋದು ಬಿಡ್ಬೋದು, ಏನಾದರೂ ಈಗ ಬೈಕೊಂಡು ಓಡಾಡ್ಕೊಂಡು ಇರ್ಬೋದು. ಬಟ್ ಸರ್ಕಾರ ಗೌರವ ಮೂಲಭೂತ ಕರ್ತವ್ಯದ ಅಡಿಯಲ್ಲಿ ಬರೋದಿಲ್ಲ. ಸೊ ಅದು ನೆನ್ಪಿಡಿ. ಓಕೆ, ರೈಟ್. ನಂತರ, ನಾನು ನಮ್ಮ ಸಂವಿಧಾನದ ಆದರ್ಶಗಳು ಮತ್ತು ಸಂಸ್ಥೆಗಳನ್ನು ಗೌರವಿಸಿದಾಗ ಮತ್ತು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಿದಾಗ ಇದು ಈ ಕೆಳಗಿನ ಯಾವುದರ ಪ್ರದರ್ಶನವಾಗಿದೆ? ಈಗ ಒಬ್ಬ ವ್ಯಕ್ತಿ ನಾವು ಸಂವಿಧಾನ ಆದರ್ಶಗಳನ್ನು ಸಂಸ್ಥೆಗಳನ್ನು ಗೌರವಿಸಿದಾಗ, ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಗೌರವಿಸಿದಾಗ ಏನಾಗ್ತದೆ? ಸ್ವತಂತ್ರದ ನನ್ನ ಹಕ್ಕಿನ ಪ್ರದರ್ಶನ ಆದಂಗೆ ಆಗುತ್ತಾ? ನನ್ನ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳ ಪ್ರದರ್ಶನ ಆಗುತ್ತದ? ಸಾಂವಿಧಾನಿಕ ಪರಿಹಾರಗಳಿಗೆ ನನ್ನ ಹಕ್ಕಿನ ಕಾರ್ಯಕ್ಷಮತೆ ಬಗ್ಗೆ ಹೇಳ್ತದ? ನನ್ನ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಿದಂಗೆ ಆಗ್ತದ? ಯಾವುದು ಸರಿಯಾದ ಉತ್ತರ? ಇದು ನನ್ನ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಿದಾಗ ಆಗ್ತದೆ. ಸೊ ಈ ಪಾಯಿಂಟ್ಗಳನ್ನು ನೆನ್ಪಿಡಿ. ಈ ಥರ ಬೇಸಿಕ್ ಸಾಕಷ್ಟು ಬಾರಿ ರಿಪೀಟ್ ಮಾಡ್ತಾ ಹೋಗ್ತಾರೆ. ಯಾವ ತಿದ್ದುಪಡಿ ಮಸೂದೆ ಮೂಲಭೂತ ಕರ್ತವ್ಯಗಳ ಸಂಖ್ಯೆಯನ್ನು 10ರಿಂದ 11ಕ್ಕೆ ಏರಿಸಿತು? ಮೊದಲಿಗೆ ಬೇಸಿಕ್ 10 ಇದ್ವು, ಅದು 11ನೇದು ಯಾವಾಗ ಸೇರಿಸಿದ್ರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಯಾವುದು? 42, 44, 82, 86. ಸೊ 86 ಇಸ್ ದ ರೈಟ್ ಆನ್ಸರ್. 86ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪ್ರತಿಯೊಂದು ತಿದ್ದುಪಡಿ ಅಂದ ತಕ್ಷಣ ಡೀಟೇಲ್ ಆಗಿ ಓದಿದ್ರೆ ಅಂದ್ರೆ ಬೇಕಾದಂಗೆ ಕೇಳಿ. ಈಗ ಲಾಸ್ಟ್ ಟೈಮ್ KS ರೀ ಎಕ್ಸಾಮ್ ಆಯ್ತಲ್ಲ, ಅದರಲ್ಲಿ ಕೂಡ ಇದು ಬಂದಿತ್ತು. 86ನೇ ತಿದ್ದುಪಡಿ ಅಂತಂದಾಗ ಸ್ವಲ್ಪ ಪಾಯಿಂಟ್ಗಳನ್ನು ಚೇಂಜ್ ಮಾಡಿದಾಗ ಅಲ್ಲಿ ಕನ್ಫ್ಯೂಸ್ ಆಗ್ಬಿಡೋದು. ಸಾಕಷ್ಟು ಜನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಈ ಕ್ವಶನ್ಗೆ ಏನು ಟ್ವಿಸ್ಟ್ ಇರಲಿಲ್ಲ. ಕರೆಕ್ಟಾಗಿ ಕಾನ್ಸೆಪ್ಟನ್ನು ತಿಳ್ಕೊಂಡ್ಬಿಟ್ರೆ ಫಾಸ್ಟಾಗಿ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಕ್ವಶನ್ಗೆ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಈಜಿ ಇರುವಂಥ ಕ್ವಶನ್ಗಳನ್ನು ಫಸ್ಟ್ ನೀವು ಕವರ್ ಮಾಡ್ಕೊಂಡ್ಬಿಟ್ರೆ ಇವನ್ನೆಲ್ಲ ಈಜಿ ಯಾವಾಗ ಅನಿಸೋದು? ಕಾನ್ಸೆಪ್ಚುವಲ್ ಕ್ಲಾರಿಟಿ ತೊಗೊಂಡಾಗ. ಆ ಕ್ಲಾರಿಟಿ ಮಾಡ್ಕೊಂಡ್ಬಿಟ್ರೆ ನೀವು ಬೇರೆ ಟಫ್ ಕ್ವಶನ್ ಕಡೆ ಗಮನ ಕೊಟ್ಟು ಇನ್ನೂ ಹೆಚ್ಚಿನ ಸ್ಕೋರ್ ಮಾಡೋದಕ್ಕಾಗತ್ತೆ. ಇಲ್ಲಾಂದರೆ ಈಜಿ ಇರೋ ಕ್ವಶನಲ್ಲೇ ಥಿಂಕ್ ಮಾಡಿ ಅದನ್ನೇ ರಾಂಗ್ ಮಾಡಿಕೊಂಡು ಸರಿ ಬರುವಂಥ ಉತ್ತರನೇ ರಾಂಗ್ ಮಾಡ್ಕೊಂಡ್ಬಂದರೆ ಇದು ಜಸ್ಟ್ ಮಿಸ್ ಆಯಿತು ಅಂತ ಆ ಕ್ಯಾಟಗರಿಯಲ್ಲಿ ಸೇರ್ಕೊತೀರಿ. ನಾನು ಚೆನ್ನಾಗಿ ಓದ್ಬಿಟ್ಟಿದ್ದೆ, ಜಸ್ಟ್ ಇನ್ನು ಸ್ವಲ್ಪರಲ್ಲಿ ಇಲ್ಲಾಂದ್ರೆ ಆಗ್ಬಿಟ್ಟಿರ್ತಿದ್ದೆ ನನ್ನದು. ಈ ಕತೆ ಯಾರು ಇಂಟ್ರೆಸ್ಟ್ ಇರಲ್ಲ ಕೇಳೋದಕ್ಕೆ. ಎಲ್ಲರೂ ಜಸ್ಟ್ ಮಿಸ್ ಇದ್ದವ್ರೆ. ಒಂದು 100 ಮಾರ್ಕ್ಸ್ ಹಿಂದೆ ಇದ್ರು ಕಟ್ ಆಫ್ಕಿನ ಜಸ್ಟ್ ಒಂದು 10 ವರ್ಷ ಬಿಟ್ಟರೆ ಜಸ್ಟ್ ಮಿಸ್ ಅಂತ ಹೇಳಿರ್ತಾರೆ ಅವರು. ಇವತ್ತು ಅವ್ರ ಫ್ರೆಂಡ್ಸ್ ಅದೆಲ್ಲ ರಿಸಲ್ಟ್ ಎಲ್ಲ ನೋಡಿರ್ತಾರೆ ಅಂತ ಗೊತ್ತಾಗುತ್ತೆ ಅಂತೇಳಿ ಒಂದು 10 ಮಾರ್ಕ್ಸ್ 20 ಮಾರ್ಕ್ಸ್ ಹಿಂದೆ ಹೇಳಿರ್ತಾರೆ. ಒಂದು 10 ವರ್ಷ ಆದಮೇಲೆ ಎಲ್ಲ ಓದಿದ್ದು ಜಸ್ಟ್ ಮಿಸ್ ಆಯಿತು ಅಂತ ಆ ಕತೆ. ಸೊ ಯಾರಿಗೆ ಹೇಳೋರಿಗೆ ಕೇಳೋರಿಗೆ ಇಬ್ಬರಿಗೂ ಸರಿ ಅನ್ಸಲ್ಲ ಅದು. ಸ್ವರಣ್ ಸಿಂಗ್ ಸಮಿತಿ ಯಾವುದನ್ನು ಶಿಫಾರಸ್ ಮಾಡಿದೆ? ರಾಜ್ಯ ಮಟ್ಟದ ಚುನಾವಣಾ ಆಯೋಗಗಳ ಇರಲಿ ಅಂತ ಮಾಡ್ತಾ ಅದು. ಪಂಚಾಯತ್ ರಾಜ್ ಸುಧಾರಣೆಗಳ ಬಗ್ಗೆ ಹೇಳ್ತಾ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡೋದ್ರ ಬಗ್ಗೆ, ಹಿಮಾಲಯನ್ ಮತ್ತು ಪರ್ಯಾಯ ದ್ವೀಪ ನಿಧಿಗಳ ಪರಸ್ಪರ ಸಂಪರ್ಕ ಮಾಡೋದ್ರ ಬಗ್ಗೆ ಹೇಳ್ತಾ ಅದು. ಈ ಸಮಿತಿ ಯಾವುದನ್ನು ಹೇಳುತ್ತೆ? ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಓಕೆ, ಸೊ ಈ ರೀತಿ ಬೇಸಿಕನ್ನು ನೋಡ್ತಾ ಹೋಗಿ. ಇವನ್ನ ನಮ್ಗೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ಮೇಲೆ ಅದು ಜನರಲ್ ಸ್ಟಡೀಸ್ಗೆ ಕೂಡ ಎಷ್ಟು 100 ಕ್ವಶನ್ಸ್ ಇರ್ತದೆ. ಪೇಪರ್ 1, ಪೇಪರ್ 2 1ರಿಂದ 15 ಯೂನಿಟ್, ಅದು ಕೂಡ 100 ಕ್ವಶನ್ಸ್ ಇರ್ತದೆ. ಈ 100ಅಲ್ಲಿ ನಾವು 90 ಸ್ಕೋರ್ ಮಾಡ್ಬೋದು. 90 ಕ್ವಶನ್ ನೆಟ್ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಅಷ್ಟು ಸ್ಪೆಸಿಫಿಕ್ ಆಗಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಆ್ಯಂಡ್ ಇದ್ರ ಕೂಡ ಕಾನ್ಸಂಟ್ರೇಷನ್ ಮಾಡಿ ಈ 100ಅಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಎಕನಾಮಿ ಸ್ಕೀಮ್ಗಳು, ಕರ್ನಾಟಕ ಎಕನಾಮಿಕ್ ಸರ್ವೆ, ಇಲ್ಲಿ
ಭಾರತದ ಸಂವಿಧಾನ ಅದೆಲ್ಲ ಕವರ್ ಮಾಡಿದ್ದೀನಿ. ಈ PSI ಪರೀಕ್ಷೆಗೆ ಏನು ಎಸ್ಸೆ ಇದಾವಲ್ಲ ಇವು KS ಗೂ ಕೂಡ ಯೂಸ್ ಆಗ್ತದೆ. ಮುಂದೆ KS ಸೀರಿಯಸ್ ಇರುವಂಥ ಸ್ಟೂಡೆಂಟ್ಗಳು ಕೂಡ ನೋಡ್ತಾ ಹೋಗಿ ಸ್ನೇಹಿತರೆ, ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಇಂಟ್ರೊಡಕ್ಷನ್, ಕನ್ಕ್ಲೂಷನ್ ಯಾವ ರೀತಿ ಇರಬೇಕು ಅನ್ನೋದು ಎಲ್ಲ ಪಾಯಿಂಟ್ಗಳು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಸೊ ಇದೇ ರೀತಿ ಈ ಕೋರ್ಸ್ಗಳನ್ನು ಆಲ್ಮೋಸ್ಟ್ ಇಂಡಿಯನ್ ಪಾಲಿಟಿ ಎಲ್ಲ ಕ್ವಶನ್ಸ್ಗಳನ್ನು ಈ ಸೀರೀಸನ್ನು ಮುಗಿಸ್ತಾ ಹೋಗ್ತೀನಿ. ಇದನ್ನು ಯುಟಿಲೈಸ್ ಮಾಡಿ ಇದಾದ ನಂತರ ನಾನು ಎಕನಾಮಿ ಎಕ್ಸ್ಪ್ರೆಸ್ ಅಂತ ಅಂದ್ಕೊಂಡು ಇದ್ರ ರಿಲೇಟೆಡ್ ಎಕನಾಮಿಕ್ ಕ್ಲಾಸ್ಗಳನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ. ಕ್ವಶನ್ ಆನ್ಸರ್ ಫಸ್ಟ್ ಇದು ಮಾಡೋಣ. ಇಲ್ಲಿ ಥಿಯರಿಯಲ್ಲಿ ಆ್ಯಪಲ್ಲಿ ಎಕನಾಮಿ ಥಿಯರಿ ಕ್ಲಾಸ್ಗಳನ್ನು ನೋಡಿ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗುತ್ತೆ. ಬೇಕಾದ ಕ್ವಶನ್ ಕೇಳಿ. ಇಲ್ಲಿ KS ಅಲ್ಲಿ ಮಿನಿಮಮ್ 30 ಕ್ವಶನ್ ಇದರಿಂದನೇ ಬರ್ತದೆ. ಯಾಕಂದರೆ ಬೇಸಿಕ್ ಎಕನಾಮಿ ಬಗ್ಗೆ 10 ರಿಂದ 15 ಕ್ವಶನ್ ಫಿಕ್ಸ್ ಇರ್ತಾವೆ. ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ, ಬಜೆಟ್, ಇಂಡಿಯಾ ಬಜೆಟ್ ಅವೆಲ್ಲ ಸೇರಿ ಅದೊಂದು 20 ಕ್ವಶನ್ ಇರ್ತದೆ. 20 ಇದೊಂದು 15 ಕ್ವಶನ್. ಸೆಂಟ್ರಲ್ ಸ್ಟ್ರಕ್ಚರ್ ಸ್ಕೀಮು, ಸ್ಟೇಟ್ ಅವೆಲ್ಲ ಸೇರಿ ನಿಯರ್ಲಿ 35 ರಿಂದ 40 ಕ್ವಶನ್ ಇಲ್ಲೇ ಕವರ್ ಆಗ್ತದೆ. 35ರಿಂದ ಮೇಲೆ ಒಂದು 5 ಕ್ವಶನ್ ಬೇಕಾದ್ರೆ ನೀವು ಕೈ ಬಿಟ್ಟರು 30 ನೆಟ್ ಆದರೆ 60 ಮಾರ್ಕ್ಸ್ ಇಲ್ಲೇ ಇದೆ. ನಿಮ್ಮ ಕಟ್ ಆಫ್ ಇರೋದೆಷ್ಟು? 150, 180 ಆ ರೇಂಜಲ್ಲಿ ಇರುತ್ತೆ. ಲಾಸ್ಟ್ ಟೈಮ್ ಟಫ್ ಬಂದಿರೋದ್ರಿಂದ ಬರೀ ಅಲ್ಲಿ ಕಟ್ ಆಫ್ 100, 120 ಆ ರೇಂಜಿಗೂ ಕೂಡ ನಿಲ್ಲುವಂಗಿತ್ತು. ಮತ್ತು ನಾರ್ಮಲ್ ಥರ ಬಂದರೆ 200ವರೆಗೂ ಕಟ್ ಆಫ್ ಇರ್ತದೆ ಯಾವಾಗಲೂ. ಜನರಲ್ ಮೆರಿಟಿಗೆ KSಗೆ 400ಕ್ಕೆ 200 ತೊಗೋಬೇಕಾಗ್ತದೆ ಜನರಲ್ ಮೆರಿಟಿಗೆ. ಬಟ್ ತುಂಬ ಟಫ್ ಅಂತ ಕಟ್ ಆಫ್ ಕೂಡ ಕಡಿಮೆ ಹೋಗ್ತದೆ. ಸೊ ಅದರಲ್ಲಿ 60 ಮಾರ್ಕ್ಸ್ ಇಲ್ಲೇ ಕವರ್ ಆದಾಗ ನಿಮ್ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರ್ತದೆ. ಇಂಡಿಯನ್ ಪಾಲಿಟಿ ಅಂದ ತಕ್ಷಣ ಅದೊಂದು 30 ಮಾರ್ಕ್ಸ್. ನಿಯರ್ಲಿ ಈ 2 ಸಬ್ಜೆಕ್ಟನ್ನು ಇಷ್ಟು ಪಾಲಿಟಿ, ಎಕನಾಮಿ ಮತ್ತು ಎಕನಾಮಿಕ್ ಸರ್ವೇಸ್, ಸ್ಟ್ಯಾಂಡರ್ಡ್ ಸ್ಟೇಟ್ ಬಜೆಟ್ ಇವೆಲ್ಲ ನೋಡಿದ್ರೆ 200 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗಿದ್ದರೆ 100 ಮಾರ್ಕ್ಸ್ ಇಲ್ಲಿಂದನೇ ನೀವು ನೀಟಾಗಿ ಸ್ಕೋರ್ ಮಾಡ್ಬೋದು. ಎಲ್ಲಿ ಮಿಸ್ ಆಗಲ್ಲ. ಬಿಕ್ಕಿದ್ದು ಬೇರೆ ಸಬ್ಜೆಕ್ಟ್ಗಳು ಸ್ವಲ್ಪ ಬೇಕಾದಂಗೆ ನೀವು PhD ಮಾಡಿದ್ರು ಅಲ್ಲಿ ಮಿಸ್ ಹೊಡೆಯುವಂಥ ಸಾಧ್ಯತೆ ಇರ್ತದೆ. ಎಕನಾಮಿ ಮತ್ತು ಪಾಲಿಟಿ ಪರ್ಫೆಕ್ಟಾಗಿ ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನೀವು ಯಾವುದೇ ರೀತಿ ಕ್ವಶನ್ನ ಮಿಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲೋ 2-3 ಕ್ವಶನ್ ಅಷ್ಟೇ ಮಿಸ್ ಆದರೆ ಮಿಕ್ಕಿದ್ದೆಲ್ಲವೂ ನಿಮಗೆ ಲಾಭನೇ ಇರ್ತದೆ. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ಈ ಕೋರ್ಸನ್ನು ಮಲ್ಟಿಪಲ್ ಚಾಯ್ಸ್ ನಂತರ ಪಾಲಿಟಿ ಮುಗಿಸಿ ಮತ್ತೆ ನಾನು ಎಕನಾಮಿಕ್ ಸ್ಟಾರ್ಟ್ ಮಾಡ್ತೇನೆ. ಒಟ್ಟಿನಲ್ಲಿ ನಿಮಗೆ KSಗಿನ ಮುಂಚೆ ಪರ್ಫೆಕ್ಟಾಗಿ ಎಕನಾಮಿಕ್, ಪಾಲಿಟಿ ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ ನಂತರದಲ್ಲಿ ಈ ಬಜೆಟ್ ಮತ್ತು ಇವನ್ನ ಎಕನಾಮಿಕ್ ಸರ್ವೆಗಳನ್ನು ಇಂಡಿಯಾ ಆ್ಯಂಡ್ ಕರ್ನಾಟಕದ್ದು ಕವರ್ ಮಾಡ್ತಾ ಹೋಗೋಣ. ಓಕೆ, ಸೊ ಇದು ಸಂಗಟಿ ಸರ್ ಅಕಾಡೆಮಿ ಯಾಕಪ್ಪ ಅನ್ನೋದನ್ನ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ತಾ ಹೋಗಿ. ಅದಕ್ಕಿಂತ ಮುಂಚೆ ಬರುವಂಥ ಗ್ರೂಪ್ B ಪೋಸ್ಟ್ ಬಗ್ಗೆ ಕೂಡ ನೋಡ್ತಾ ಹೋಗಿ. ಥ್ಯಾಂಕ್ ಯು.